ನಮಸ್ಕಾರ. ಜಿ.ಕೆ. ಮಂಜುನಾಥ್, PMTV ಕರ್ನಾಟಕ ಸಂಪಾದಕರು. ಸ್ನೇಹಿತರೆ, ಈಗ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಆಯಿತು, ಮತ್ತೆ ಸಚಿವ ಸಂಪುಟ ಕೂಡ ಬದಲಾವಣೆ ಆಗ್ತದೆ. ಇವತ್ತಿನ ಡೈರೆಕ್ಟ್ ರಿಪೋರ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಏನು ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಏನು ಶಾಸಕರು ಮತ್ತು ಸಚಿವರು ಕೂಡ ಕಾಂಗ್ರೆಸ್ನಿಂದ ಏನು ಇವತ್ತು ಅವರು ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಸ್ನೇಹಿತರೆ, ತಾವುಗಳು ಅರ್ಥ ಮಾಡ್ಕೋಬೇಕು, ಈ ಹಿಂದೆ 2-3 ತಿಂಗಳ ಹಿಂದೆ ಇವತ್ತು ರಾಜಕೀಯದಲ್ಲಿ ತಲ್ಲಣ ಆಗ್ತಾ ಇರುವುದನ್ನ ಎಲ್ಲರೂ ಮರ್ತು ಬಿಟ್ರ ಅಂತ ಹೇಳಿ. ಅಂದ್ರೆ ಇಲ್ಲಿ ಗಂಡ ಹೆಂಡತಿಯ ನಡುವೆ ಕೂಸು ಬಡುವಾಯ್ತಾ ಅಂತ ಹೇಳಿ. ಯಾಕೆ ಇದು ಅರ್ಥ ಆಗ್ತಿಲ್ಲ ಜನಗಳಿಗೆ, ಯಾಕೆ ಇದು ಸಮಸ್ಯೆ ಆಗ್ತು ಅನ್ನೋ ಕುರಿತಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನ ತಮ್ಮ ಮುಂದೆ ನೋಡ್ತಾ ಇದ್ವಿ. ಏನಾದ್ರೂ ಈ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ, ಏನಾದ್ರೂ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದೆ ಅಂದ್ರೆ ಅದು ಏಕೈಕ ಮಾಧ್ಯಮ, ಅದು PMTV ಮಾಧ್ಯಮ ಮಾತ್ರ ಅಂತ ತಮ್ಮ ಮುಂದೆ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ಯಾಕೂ ಈ ಡೈರೆಕ್ಟರ್ ರಿಪೋರ್ಟ್ ಕಾರ್ಯಕ್ರಮದಲ್ಲಿ ಯಾವ ವಿಶೇಷ ಕಾರ್ಯಕ್ರಮ ಅಂದ್ರೆ ತಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಈ ಹಿಂದೆನೆ 1 ತಿಂಗಳು 2 ತಿಂಗಳ ಹಿಂದೆನೆ 2 ಭಾರಿ ದೊಡ್ಡ ಮಟ್ಟದಲ್ಲಿ ಏನು ಗಲಭೆ ಎದ್ದಿರೋ ತರ ಸಮುದಾಯಗಳ ನಡುವೆ ಕೆಟ್ಟದಾಗಿ ವಿಚಾರಗಳ ಹೊರಡಿಸ್ತಾ ಇತ್ತು. ಸ್ನೇಹಿತರೆ, ತಾವ್ಗೆಲ್ಲ ಗೊತ್ತಿರಬಹುದು, ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ, ಎಲ್ಲರಿಗೂ ಸಮಾನ ಹಕ್ಕಿದೆ ಅನ್ನೋದನ್ನು ಕೂಡ ಮರೆತು ಇವತ್ತು ಯಾಕೆ ಈ ರೀತಿ ಆಯ್ತು ಅನ್ನೋದು ಕುರಿತಾಗಿ ಈ ಡೈರೆಕ್ಟ್ ರಿಪೋರ್ಟ್ ಕಾರ್ಯಕ್ರಮದ PMTಯಲ್ಲಿ ತಮಗೆ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಾನು ಬೇರೆ ಯಾವ್ದು ವಿಷಯನ ಹೇಳಕ್ ಹೋಗ್ತಾ ಇಲ್ಲ, ಒಂದು ವಿಚಾರವನ್ನ ತಮ್ಮ ಮುಂದೆ ನಾನು ಹೇಳಕ್ ಇಸ್ತೀನಿ. ಈ ಹಿಂದೆನೆ ಎಡಗೈ ಬಲಗೈ ಅನ್ನುವ ಸಮೀಕ್ಷೆಯಲ್ಲಿ ಬಡದಾಡ್ಕೊಂಡು ಜಗಳ ಆಡ್ಕೊಂಡು ಫೇಸ್ಬುಕ್ ಎಲ್ಲದರಲ್ಲಿನೂ ಇವತ್ತು ಸಮುದಾಯಗಳ ವಿರುದ್ಧ, ಅಂದ್ರೆ ಎಡಗೈ ಮತ್ತು ಬಲಗೈ ಸಮುದಾಯಗಳು ನಾವು ಹೆಚ್ಚು ನೀವು ಹೆಚ್ಚು ಅನ್ನೋದು ಕುರಿತು ಇವತ್ತು ಮಂತ್ರಿ ಸ್ಥಾನಕ್ಕಾಗಿ ಯಾರು ಹೋರಾಟ ಮಾಡಿದ್ರು ಸ್ವಾಮಿ? ಯಾರೆಲ್ಲ ಹೋರಾಟ ಮಾಡಿದ್ರು? ಇವತ್ತು ಬಲಗೈ ಸಮುದಾಯದ ವಿರುದ್ಧ ಎಡಗೈ ಸಮುದಾಯದವರು ಹೋರಾಟ ಮಾಡಿದ್ರು. ಅಂದ್ರೆ ಎಡಗೈ ಸಮುದಾಯದ ವಿರುದ್ಧ ಇವ್ರು ಹೋರಾಟ ಮಾಡಿದ್ರು, ಅವ್ರ ವಿರುದ್ಧ ಇವ್ರು ಹೋರಾಟ ಮಾಡಿದ್ರು. ಏನಾದ್ರೂ ಈಗ ದಲಿತ ಸಿಎಂ ಬೇಕಾ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೋರಾಟ ಮಾಡ್ತಿದ್ದಾರ? ಯಾರಾದ್ರೂ ಧ್ವನಿ ಎತ್ತಾ ಇದ್ದಾರ? ನಿಮಗ್ ಸಿಕ್ಕಿರುವ ಲಾಭ ಏನು? ನಿಮಗ್ ಆಗ್ತಾ ಇದೆಯಾ ಅನ್ಯಾಯ? ಆದ್ರೂ ಸಹ ನಿಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳಕ್ಕೆ, ಇನ್ನೊಬ್ಬ ರಾಜಕೀಯ ಬೂಟನ್ನ ಹಿಡಿದು ನೆಕ್ಕಕ್ಕೆ ನೀವು ಆ ಒಂದು ಸಮುದಾಯನ ಹಿಡ್ಕೊಂಡು ದೊಡ್ಡದಾಗಿ ಗಲಾಟೆ ಮಾಡಿದ್ರಿ. ಯಾಕೆ? ಬಲಗೈ ಸಮುದಾಯದ ನಾಯಕರ ವಿರುದ್ಧ ನೀವು ಪ್ರತಿಭಟನೆ ಮಾಡುದು, ಎಡಗೈ ಸಮುದಾಯದ ವಿರುದ್ಧ ನೀವು ಪ್ರತಿಭಟನೆ ಮಾಡಿದ್ದು. ಇವತ್ತೇನಾದ್ರೂ ಸ್ವಾಮಿ ನಮ್ಮ ಸಮುದಾಯದ ಅವನಿಗೆ, ನಮ್ಮ ಸಮುದಾಯದ ನಾಯಕನಿಗೆ, ನಮ್ಮ ಸಮುದಾಯದ MLA ಗೆ, ನಮ್ಮ ಸಮುದಾಯದ ಶಾಸಕನಿಗೆ, ಸಚಿವನಿಗೆ ಮಂತ್ರಿ ಸ್ಥಾನವನ್ನ ಕೊಟ್ರ, CM ಮಾಡಿದ್ರ ಅಂತ ಯಾರಾದ್ರೂ ಒಬ್ರು ಧ್ವನಿ ಎತ್ತಾ ಇದ್ದೀರಾ ನೀವು? ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇವತ್ತು ಒಬ್ಬ ದಲಿತ ಸಮುದಾಯದ ಒಬ್ಬ CM ಬೇಕಂತ ಹಗಲಿರು ಕನಸು ಕಾಣ್ತಾ ಇದ್ದಾರೆ ನಿಜವಾದ ಹೋರಾಟಗಾರರು. ಇವತ್ತು ಯಾರೋ ಬಂದ್ಬಿಟ್ಟು ಡೂಪ್ಲಿಕೇಟ್ ಹೋರಾಟಗಾರರು ಸಮುದಾಯ ನಾ ಮೇಲು ನೀ ಕೀಳು ಅನ್ನೋದು ಬಿಟ್ಟು ಇವತ್ತು ಒಬ್ಬ ದಲಿತ CM ಬೇಕಂತ ಯಾರು ಧ್ವನಿ ಎತ್ತಾ ಇಲ್ಲ. ಯಾಕೆ ಧ್ವನಿ ಎತ್ತಾ ಇಲ್ಲ? ಇದು ಸಮೀಕ್ಷೆ, ನಮಗೆ ಒಳ ಮೀಸಲಾತಿ ಬೇಕು, ನಾವು ಕಡಿಮೆನಿಲ್ಲ, ನಾವು ಜಾಸ್ತಿ ಇದೀವಿ, ನಮ್ ಪರ್ಸೆಂಟೇಜ್ ಬೇಕು, ಆ ಸಮುದಾಯದವ್ರು ನಮ್ಗೆ ಅನ್ಯಾಯ ಮಾಡಿದ್ರು, ಆ ಸ್ಥಾನದಲ್ಲಿದ್ದವ್ರು ಅನ್ಯಾಯ ಮಾಡಿದ್ರು ಅಂತ ಹೇಳಿದ್ರಿ. ಆದ್ರೆ ಈಗ ಇಡೀ ದಲಿತ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇಲ್ವಾ? ಹಾಗಂತ ಹೇಳ್ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರು CM ಆಗ್ತಾ ಇದಾರಂತ ಬೇಜಾರಿಲ್ಲ, ಖುಷಿ ಪಡ್ಬೇಕು. ಯಾಕೆ ಹೇಳಿ? ಇವತ್ತ ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಜಿ ಪರಮೇಶ್ವರ ಆಗಿರ್ಬೋದು, ಇನ್ನುಳಿದ ಹಲವು ನಾಯಕರಿದ್ದಾರೆ, ದಲಿತ ನಾಯಕರು. ಯಾಕೆ ಈ ಅನ್ಯಾಯ? ಯಾಕೆ ನೀವು ಧ್ವನಿ ಎತ್ತಾ ಇಲ್ಲ? ಅರ್ಥ ಮಾಡ್ಕೊಳ್ಳಿ, ಇದು ತಾವು ಧ್ವನಿ ಎತ್ತಬೇಕು ಬಿಡ್ಬೇಕು ಅನ್ನೋದು ತಮ್ಗೆ ಬಿಟ್ಟು ವಿಚಾರ. ಆದ್ರೆ PMTV ಕರ್ನಾಟಕದಲ್ಲಿ ಡೈರೆಕ್ಟ್ ರಿಪೋರ್ಟ್ ಆಗಿ ನಾವು ಇವತ್ತು ಕೊಡ್ತಾ ಇದೀವಿ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಯಾರು ಶಾಶ್ವತರಲ್ಲ ಅನ್ನೋದು ಕುರಿತಾಗಿನೂ ಕೂಡ ಹೇಳ್ತಾ ಇದೀವಿ. ಒಂದೇ ಒಂದು ಪೋಸ್ಟ್ ಇಲ್ಲ, ಒಂದೇ ಒಂದು ಬ್ಯಾನರ್ ಇಲ್ಲ. ಆದ್ರೆ ಆಗ್ತಾ ಇರೋದೇನು? ಇಲ್ಲಿ ಕೂಡ ದಲಿತ ಸಮುದಾಯಕ್ಕೆ ಅಲ್ವಾ ಅನ್ಯಾಯ? ಇದೇನಾ ನಿಮ್ಮ ರಾಜಕೀಯ? ಇದೇನಾ ನಿಮ್ಮ ಸಂಘಟನೆಯ ಧರ್ಮ? ಯಾಕೆ ನೀವು ಇಷ್ಟೊಂದಾಗಿರುವುದು? ಒಬ್ಬರಾದ್ರೂ ದಲಿತ CM ಬೇಕಂತ ಧ್ವನಿ ಎತ್ರಿ, ಬೇಕಂತ ಹೇಳಿ. ಆದ್ರೆ ಯಾವನೋ ಒಬ್ಬ ಲೀಡರ್ ಆಗಿದ್ದಕ್ಕೆ ಅವನ ಹಿಂದ್ಗಡೆ ಆ ದಲಿತ ಕಾರ್ಮಿಕರು, ದಲಿತರು ಬೆನ್ನು ಹತ್ತಿ ಇವತ್ತು ಸಮಯವನ್ನ ವ್ಯರ್ಥ ಮಾಡಿ ನೀವೇ ವಿರೋಧಗಳಾಗಿ ಇವತ್ತು ಆಗಿರೋದು ದಲಿತರಿಗೆ ಅನ್ಯಾಯ ಅಲ್ವಾ?
ಯಾಕೆ ಜಿ ಪರಮೇಶ್ವರ್ ಅವರ ಬೇಡಿಕೆ ಇರ್ಲಿಲ್ವಾ? ಪ್ರಿಯಾಂಕಾ ಖರ್ಗೆ ಅವರ ಬೇಡಿಕೆ ಇರ್ಲಿಲ್ವಾ? ಎಚ್ ಮಹದೇವಪ್ಪ ಅವರದ ಬೇಡಿಕೆ ಇರ್ಲಿಲ್ವಾ? ಯಾಕೆ ಈ ತರ ಅನ್ಯಾಯ ಅನ್ನೋದು ಕುರಿತಾಗಿ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಡೈರೆಕ್ಟ್ ರಿಪೋರ್ಟ್ ಕಾರ್ಯಕ್ರಮದಲ್ಲಿ ತಮಗೆ ನಾವು ವಿಶೇಷವಾಗಿ ತಿಳಿಸಿದೀವಿ. ಅದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನ್ನೋದು ಗೊತ್ತಿಲ್ಲ. ಆದ್ರೆ ಈ ಮುಖಾಂತರ ನಾವು ಟಿವಿ ಕರ್ನಾಟಕದ ಮುಖಾಂತರ ತಾವು ಏನು ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತದೆ, ಇನ್ನು ನಿಮ್ಮ ರಾಜ್ಯದಲ್ಲಿ ಹಲವಾರು ರೀತಿಯಾದಂತಹ ಕಾರ್ಯಗಳ ಯಶಸ್ವಿ ಆಗ್ಲಿ, ಜನರ ಸೇವೆ ಮುಂದುವರಿಲಿ, ಹಾಗೆ ಒಂದು ಪಕ್ಷ ಸಂಘಟನೆವಾಗ್ಲಿ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಮುನ್ನಡೆಸ್ತೀರಿ ಅನ್ನುವ ಈ ವಿಶ್ವಾಸದೊಂದಿಗೆ ಮತ್ತೆ ನೀವು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ರೆ, ಆದ್ರೆ ದಲಿತರಿಗೆ ಒಂದು ಅವಕಾಶ ಬೇಕು ಅನ್ನೋದನ್ನು ಕೂಡ ಒಂದು ಕೊರಗು ಕೂಡ ಇತ್ತು. ಹಾಗಾಗಿ ಏನಾಗ್ತಿದೆ ಗೊತ್ತಿಲ್ಲ. ಅದರ ಮುಂದಿನ ವಿಚಾರವಾಗಿ ಯಾರಾದ್ರೂ ಧ್ವನಿ ಎತ್ತಿದ್ರೆ, ಯಾರಾದ್ರೂ ಮಾಡಿದ್ರೆ ಮತ್ತೆ ಆ ವಿಷಯವನ್ನ ತೆಗೆದುಕೊಂಡು ಖಂಡಿತವಾಗ್ಲೂ ನಾವು ಟಿವಿ ಕರ್ನಾಟಕದಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡ್ತೀವಿ ಸ್ನೇಹಿತರೆ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಬರ್ತೀನಿ. ನಿಮ್ಮ ಜಿ ಕೆ ಮಂಜುನಾಥ್, ನಮಸ್ಕಾರ.